President has proclaimed emergency. This is nothing to panic about. क्रांति है मित्रों और संपूर्ण क्रांति। Darkest period in India's history. एक ऐसा काला दिन हमारा पूरा मकसद इस समय ये है कि स्थिति शांति और स्थिरता की रहे। ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಮೋದಿ ಸರ್ಕಾರ ಅರ್ಥಾತ್ ಎನ್ ಡಿ ಎ ಸರ್ಕಾರ ಒಂದು ಗೆಜೆಟನ್ನು ಪಾಸ್ ಮಾಡಿದೆ. ಜೂನ್ 25ನೇ ತಾರೀಕು ಇನ್ನು ಮುಂದೆ ಸಂವಿಧಾನ ಹತ್ಯಾ ದಿವಸವನ್ನು ಇಡೀ ದೇಶ ಆಚರಿಸುತ್ತೆ ಅಂಥೇಳಿ ಮೋದಿ ಸರ್ಕಾರ ಒಂದು ನಿರ್ಣಯವನ್ನು ಕೈಗೊಂಡಿದೆ. ಈಗಾಗಲೇ ಜೂನ್ ತಿಂಗಳು ಬಂತು, ಅಂದರೆ ಮುಂದಿನ ವರ್ಷ ಜೂನ್ 25ನೇ ತಾರೀಕಿನಿಂದ ಪ್ರತಿ ವರ್ಷ ಸಂವಿಧಾನ ಹತ್ಯಾ ದಿವಸ ಎಂದು ಆಚರಿಸಲಾಗುತ್ತೆ. ಈ ದೇಶದಲ್ಲಿ ಅದಾಗಲೇ ಒಂದೊಂದು ಡೇಟಿಗೆ ಒಂದೊಂದು ಕಥೆಗಳಿದ್ದಾವೆ, ಒಂದೊಂದು ವಿಚಾರಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳನ್ನು ಈ ದೇಶ ಮಾಡ್ಕೊಂಡೇ ಬಂದಿದೆ. ಈಗ ಅದಕ್ಕೆ ಒಂದು ಹೊಸ ಸೇರ್ಪಡೆ, ಅದು ಸಂವಿಧಾನ ಹತ್ಯಾ ದಿವಸ ಎಂದು ಸೇರ್ಪಡೆ. ಅದಕ್ಕೆ ಕಾರಣ 1975ರಲ್ಲಿ ಜೂನ್ 25ನೇ ತಾರೀಕು ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರ ರಾಷ್ಟ್ರಪತಿಗಳಾದ ಫಕ್ರುದ್ದೀನ್ ಅಲಿ ಅಹಮದ್ ಅವರ ಮೂಲಕ ಈ ದೇಶದ ಮೇಲೆ ಹೇರಿದ್ದ, ಇವರ ಪ್ರಕಾರ ಹೇರಿದ್ದ ಎನ್ನಲಾಗುತ್ತಿದ್ದ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಆ ದಿನ ಭಾರತ ದೇಶದ ಸಂವಿಧಾನವನ್ನು ಹತ್ಯೆ ಮಾಡಿದ ದಿನ. ಸಂವಿಧಾನಕ್ಕೆ ವಿರುದ್ಧವಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ನಡೆದುಕೊಂಡ ದಿನ. ಇದು ಸಂವಿಧಾನಬದ್ಧ ದೇಶಕ್ಕೆ ಮಾರಕವಾದಂತಹ ಬೆಳವಣಿಗೆ ಆಗಿತ್ತು. ಆ ಕಾರಣಕ್ಕೆ ನಾವು ಸಂವಿಧಾನ ಹತ್ಯೆ ದಿವಸ ಅಂತ ಆಚರಿಸ್ತೀವಿ ಅಂಥೇಳಿ ಅಮಿತ್ ಶಾ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆಫ್ಟರ್ ಈ ಗೆಜೆಟ್ ಪಾಸ್ ಆದಮೇಲೆ. ಸ್ನೇಹಿತರೆ, ತುರ್ತು ಪರಿಸ್ಥಿತಿಯ ಬಗ್ಗೆ ನಾವು ಇವತ್ತು ವಿವರವಾಗಿ ತಿಳ್ಕೊಳ್ಳೇಬೇಕು. ಆ ತುರ್ತು ಪರಿಸ್ಥಿತಿ ಸಂವಿಧಾನಬದ್ಧವಾಗಿತ್ತಾ ಇಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿತ್ತಾ? ಆ ತುರ್ತು ಪರಿಸ್ಥಿತಿ ಅವಶ್ಯಕತೆ ಇತ್ತಾ ಅಥವಾ ಇಂದಿರಾ ಗಾಂಧಿಯವರ ಸರ್ವಾಧಿಕಾರದ ಪ್ರತೀಕವಾಗಿತ್ತಾ? ಇವೆಲ್ಲವನ್ನು ತಿಳ್ಕೊಳ್ಳೋಣ. ಇವೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸಂವಿಧಾನ ಹತ್ಯೆ ದಿವಸ ಅಂತ ಆಚರಿಸೋದಕ್ಕೆ ಹೊರಟಿರೋದು BJP ಸರ್ಕಾರ, ಅರ್ಥಾತ್ ಮೋದಿ ಸರ್ಕಾರ. BJPಯ ಸದಸ್ಯರು, ಮಂತ್ರಿಗಳು, ಶಾಸಕರು ತುಂಬ ಜನ ನಾವು ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಬಂದವರು ಅಂತ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ರು. ಯಾರು ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಾವು ಬಂದವರು ಅಂತ ಹೇಳ್ತಾ ಇದ್ರು, ಯಾರಿಗೆ ಸಂವಿಧಾನ ಕಂಡ್ರೆ ಅಲರ್ಜಿ ಇತ್ತೋ ಅವರು ಇವತ್ತು ಸಂವಿಧಾನದ ಹತ್ಯೆ ಜೂನ್ 25, 1975ನೇ ತಾರೀಕು ಆಗಿತ್ತು ಅಂತ ಹೇಳಿಬಿಟ್ಟು ಒಂದೇ ಗಣ್ಣಲ್ಲಿ ಆಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಸ್ವಲ್ಪ ವಿಕಟ ಅಂತ ನನಗೆ ಅನಿಸುತ್ತೆ ಸ್ನೇಹಿತರೆ. ಏನೇವೆ ಅದೇನೇ ಇರಲಿ, ನಾವು ಫಸ್ಟ್ ತುರ್ತು ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡೋಣ. President has proclaimed emergency. This is nothing to panic about. क्रांति है मित्रों और संपूर्ण क्रांति। Darkest period in India's history. एक ऐसा काला दिन हमारा पूरा मकसद इस समय ये है कि स्थिति शांति और स्थिरता की रहे। ರಾಜಕೀಯವಾಗಿ ಅವರು ಟೀಕಿಸುವ ಟೀಕೆಯನ್ನೇ ಪರಿಗಣನೆಗೆ ತಗೊಂಡು ತುರ್ತು ಪರಿಸ್ಥಿತಿಯನ್ನು ಫುಲ್ ವಿಲನೈಸ್ ಮಾಡುವ ಬದಲು ಆ ಸಂದರ್ಭ ಯಾಕೆ ಸೃಷ್ಟಿಯಾಯಿತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಈ ದೇಶದಲ್ಲಿ ಎಮರ್ಜೆನ್ಸಿ ಅನ್ನೋದು ಡಿಕ್ಲೇರ್ ಆಗಿದ್ದು 1975ರಲ್ಲಿ ಮೊದಲಲ್ಲ, 1962ರಲ್ಲಿ ಇಂಡಿಯಾ ಮತ್ತು ಚೀನಾದ ಯುದ್ಧದ ಸಂದರ್ಭದಲ್ಲಿ. ಅದೇ ಥರ 1971 ಇದೇ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆದಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಆರ್ಟಿಕಲ್ 352 1950 ಇದರ ಪ್ರಕಾರ ದೇಶದ ಭದ್ರತೆಗೆ ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಅಪಾಯ ಎದುರಾದಾಗ ತುರ್ತು ಪರಿಸ್ಥಿತಿಯನ್ನು ನಾವು ಹೇರಲೇಬೇಕಾದಂತಹ ಸಂದರ್ಭ ಬಂದಿದೆ ಅಂತ ಪ್ರಧಾನಿಗೆ ಅನಿಸಿದರೆ ಅವರು ಅಧ್ಯಕ್ಷರ ಮೂಲಕ ಅದನ್ನು ಜಾರಿಗೊಳಿಸಬಹುದು, ಅಥವಾ ಅಧ್ಯಕ್ಷರೇ ಅಂದರೆ ರಾಷ್ಟ್ರಪತಿಗಳೇ ಅದನ್ನು ಗಮನಿಸಿ ಗ್ರಹಿಸಿ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು ಅಂತೇಳಿ ನಮ್ಮ ಸಂವಿಧಾನವೇ ಹೇಳಿದೆ ಸ್ನೇಹಿತರೆ. ಅದರ ಪ್ರಕಾರವಾಗಿಯೇ ಮೊದಲೆರಡು ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು. ಆದರೆ ಮೂರನೇ ತುರ್ತು ಪರಿಸ್ಥಿತಿ ಸಂವಿಧಾನವನ್ನು ವಿರೋಧಿಸಿ, ಸಂವಿಧಾನವನ್ನು ಧಿಕ್ಕರಿಸಿ ಇಂದಿರಾ ಗಾಂಧಿ ತೆಗೆದುಕೊಂಡ ಸ್ಟೆಪ್ ಅಂತ ಹೇಳ್ತಾರೆ. ಆದರೆ ಆರ್ಟಿಕಲ್ 352 1950ರ ಪ್ರಕಾರನೇ ಇಂದಿರಾ ಗಾಂಧಿಯವರು ಆಂತರಿಕ ಸಂಘರ್ಷದಿಂದ ದೇಶದ ಭದ್ರತೆಗೆ ಅಪಾಯ ಇದೆ, ಆಂತರಿಕ ಗೊಂದಲಗಳಿಂದ, ಆಂತರಿಕ ಅಡಚಣೆಗಳಿಂದ ದೇಶದ ಭದ್ರತೆಗೆ ಅಪಾಯ ಇದೆ ಅಂತ ಹೇಳಿನೇ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. ಆದರೆ ಆ ತುರ್ತು ಪರಿಸ್ಥಿತಿ ಹೇರೋದಕ್ಕೆ ಕೇವಲ ಜನಾಂದೋಲನ, ಸಂಘರ್ಷ, ಪ್ರತಿಭಟನೆ ಇವೇ ಮುಖ್ಯ ಕಾರಣ ಆಗಿತ್ತಾ, ಅಥವಾ ಇಂದಿರಾ ಗಾಂಧಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ನಡುವಿನ ಸಂಘರ್ಷ ಇದಕ್ಕೆ ಕಾರಣ ಆಗಿತ್ತಾ? ಇದರ ಜೊತೆಗೆ ಭಾರತ ಪಾಕಿಸ್ತಾನ ಯುದ್ಧದಿಂದ
ಎದುರಾಗಿದ್ದ ಆರ್ಥಿಕ ವಿಪತ್ತು, 1973ರ ತೈಲ ಬಿಕ್ಕಟ್ಟು, ಇವೆಲ್ಲವೂ ಸೇರಿ ಇಂದಿರಾ ಗಾಂಧಿಯವರು ಆ ಥರದ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡ್ರ. ಇದನ್ನೆಲ್ಲ ನಾವು ವಿಮರ್ಶೆ ಮಾಡ್ತಾ ಬರೋಣ. ಕಾಂಗ್ರೆಸ್ ಪಕ್ಷವನ್ನು ಹಿಡಿತಕ್ಕೆ ತೆಗೆದುಕೊಂಡ ನಂತರ ಇಂದಿರಾ ಗಾಂಧಿ ಕ್ರಾಂತಿಕಾರಿ ಯೋಜನೆಗಳ ಮೂಲಕ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ, ಆಡಳಿತವನ್ನು ಶುರು ಮಾಡ್ತಾರೆ. 1969ರ ಬ್ಯಾಂಕ್ ರಾಷ್ಟ್ರೀಕರಣ, ಅದಾದಮೇಲೆ 1971ರ PV ಪರ್ಸ್, ಇನ್ನಿತರ ವಿಚಾರದಲ್ಲಿ ನ್ಯಾಯಾಂಗಕ್ಕೂ ಅವ್ರಿಗೂ ನಡೆದಂಥ ಸಂಘರ್ಷ. ಮುಂದೆ 1971ರ ಚುನಾವಣೆಯಲ್ಲಿ ಅಕ್ರಮವಾಗಿ ಇಂದಿರಾ ಗಾಂಧಿಯವರು ಗೆಲುವು ಸಾಧಿಸಿದ್ದಾರೆ ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇಂದಿರಾ ಗಾಂಧಿ ವಿರುದ್ಧ ನೀಡಿದಂತಹ ತೀರ್ಪುಗಳು, ಇವೆಲ್ಲದರ ಪರಿಣಾಮದಿಂದ ಇಂದಿರಾ ಗಾಂಧಿ ಯಾವ ರೀತಿಯ ಸ್ಟೆಪ್ಪುಗಳನ್ನು ತಂದರು, ಅವರು ಯಾವ ಯಾವ ಸಂದರ್ಭದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾ ಬಂದರು, ಇವೆಲ್ಲವನ್ನು ನಾವು ತಿಳ್ಕೊಂಬರೋಣ. ದಯವಿಟ್ಟು ಈ ವಿಡಿಯೋವನ್ನು ಸ್ನೇಹಿತರೆ ಎಲ್ಲರೂ ಕೊನೆವರೆಗೂ ನೋಡಬೇಕು. ಏನನ್ನು ನೋಡದೆ, ಏನು ತಿಳ್ಕೊಳ್ಳದೆ ಕೇವಲ ಹೆಡ್ಲೈನ್ಸಲ್ಲೇ ಕೆಲವು ತೀರ್ಮಾನಗಳಿಗೆ ಬರೋಕ್ಕಾಗಲ್ಲ. ಕೆಲವು ನಿರ್ಧಾರಗಳು, ಅದರಲ್ಲೂ ಅತ್ಯಂತ ಕಠಿಣವಾದ ತೀರ್ಮಾನಗಳನ್ನು ಒಂದು ಸರ್ಕಾರ ತೆಗೆದುಕೊಳ್ಳುತ್ತೆ ಅಂದರೆ ಅದರ ಹಿಂದೆ ಮುಂದೆ ಸ್ವಲ್ಪ ಕಥೆಗಳಿದ್ದೇ ಇರ್ತವೆ. ಸುಮ್ಮನೆ ಯಾರು ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರೂ ಸಂಪೂರ್ಣವಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, 1975ರ ಜೂನ್ 25ನೇ ತಾರೀಕಿನ ಆ ತುರ್ತು ಪರಿಸ್ಥಿತಿಯ ಕಥೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. President has proclaimed emergency. This is nothing to panic about. क्रांति है मित्रों, और संपूर्ण क्रांति। Darkest period in India's history. एक ऐसा काला दिन हमारा पूरा मकसद इस समय ये है कि स्थिति शांति और स्थिरता की रहे. ತುರ್ತು ಪರಿಸ್ಥಿತಿ ಹೇರಿದ ನಂತರ ಸಂಜಯ್ ಗಾಂಧಿ ಆಸಕ್ತಿಯ ನಸ್ಬಂದಿ, ಕೊಳಗೇರಿ ನಿರ್ಮೂಲನೆಯ ಕ್ರೌರ್ಯಗಳನ್ನು ದಿಟ್ಟವಾಗಿ ಧಿಕ್ಕರಿಸುವ ಜೊತೆಗೆ ದೇಶದಲ್ಲಾದ ಆ ಸಂದರ್ಭದ ಕೆಲವು ಸುಧಾರಣೆಗಳನ್ನು ಒಪ್ಪಿಕೊಳ್ಳುತ್ತಾ, ನಾವು ತುರ್ತು ಪರಿಸ್ಥಿತಿ ಸಂವಿಧಾನ ವಿರೋಧಿ ನಡೆಯೇ, ಸಂವಿಧಾನ ಬದ್ಧ ನಡೆಯೇ, ಅಧಿಕಾರ ದುರುಪಯೋಗವೇ, ಅಧಿಕಾರದ ವ್ಯಾಪ್ತಿಯಲ್ಲಿ ನಡೆದ ರಾಷ್ಟ್ರಪರವಾದ ನಿರ್ಣಯವೇ, ಅದನ್ನು ತಿಳ್ಕೊಳ್ಳೋಣ. ದೇಶದಲ್ಲಿ 1975ಕ್ಕೂ ಮೊದಲು 2 ಬಾರಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು. 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧದ ಸಂದರ್ಭದಲ್ಲಿ ಹಾಗೂ 1971ರ ಇಂಡಿಯಾ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು. ಆರ್ಟಿಕಲ್ 3 1950ರ ಪ್ರಕಾರ ಯುದ್ಧದ ವೇಳೆ ತುರ್ತು ಸ್ಥಿತಿಯನ್ನು ಘೋಷಿಸಲೇಬೇಕಾದ ಸಂದರ್ಭದಲ್ಲಿ ದೇಶದ ಅಧ್ಯಕ್ಷರಾದವರು ಅಂದರೆ ರಾಷ್ಟ್ರಪತಿಗಳು ದೇಶದ ಪ್ರಧಾನಿಯವರ ಮನವಿಯನ್ನು ಆಧರಿಸಿ ತುರ್ತು ಪರಿಸ್ಥಿತಿ ಹೇರಬಹುದು. ಆದರೆ 1975 ಜೂನ್ 25ನೇ ತಾರೀಕು ದೇಶದಲ್ಲಿ ಘೋಷಿಸಲಾದ ತುರ್ತು ಪರಿಸ್ಥಿತಿ ಮೊದಲೆರಡು ತುರ್ತು ಪರಿಸ್ಥಿತಿಗಿಂತ ಭಿನ್ನವಾಗಿತ್ತು. ಆಂತರಿಕ ಸಂಘರ್ಷದಿಂದ ದೇಶದ ಭದ್ರತೆಗೆ ಅಪಾಯವಿದೆ ಎಂಬ ಕಾರಣ ನೀಡಿ ಸಂವಿಧಾನದ ಅಧಿನಿಯಮ 352ರ ಪ್ರಕಾರವಾಗಿಯೇ ಪ್ರಧಾನಿ ಇಂದಿರಾ ಗಾಂಧಿಯವರ ಮನವಿಯನ್ನು ಪರಿಗಣಿಸಿ ಅಂದಿನ ರಾಷ್ಟ್ರಪತಿಗಳಾದ ಫಕ್ರುದ್ದೀನ್ ಅಲಿ ಅಹಮದ್ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದರು. 1975ರ ಹೊತ್ತಿಗೆ ಇಂದಿರಾ ಗಾಂಧಿಯವರು ಈ ತರಹದ ನಿರ್ಣಯ ಕೈಗೊಳ್ಳುವ ಸಂದರ್ಭ ಸೃಷ್ಟಿಯಾಗಲು ಕಾರಣ ಇಂದಿರಾ ಗಾಂಧಿಯವರ ಹೊಂದಾಣಿಕೆ ಇಲ್ಲದ ಬಡವರ ಪರವಾದ ಕಾರ್ಯಕ್ರಮಗಳು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸಂಪೂರ್ಣ ಹಿಡಿತಕ್ಕೆ ತೆಗೆದುಕೊಂಡಿದ್ದ ಇಂದಿರಾ ಗಾಂಧಿಯವರು 1969ರಲ್ಲಿ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಖಾಸಗಿ ಸಂಸ್ಥೆಗಳಿಂದ ಸರ್ಕಾರ ಮಾಲೀಕತ್ವ ಪಡ್ಕೊಂಡು ದೇಶದ ಮೂಲೆ ಮೂಲೆಗೂ ಬ್ಯಾಂಕುಗಳನ್ನು ತಲುಪಿಸಿ ಆ ಮೂಲಕ ಬಡವರಿಗೂ ಕೂಡ ಬ್ಯಾಂಕುಗಳು ಕೈಗೆಟುಕುವಂತೆ ಮಾಡೋದು ಇದರ ಉದ್ದೇಶವಾಗಿತ್ತು. ಇದರ ವಿರುದ್ಧ ಅವತ್ತು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥ RC ಕೂಪರ್. ಸುಪ್ರೀಂ ಕೋರ್ಟ್ ಇಂದಿರಾ ಗಾಂಧಿ ಸರ್ಕಾರದ ಈ ನಿಲುವು ಹೂಡಿಕೆದಾರರ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ, ಹಾಗಂತ ಸರ್ಕಾರದ ವಿರುದ್ಧ ಅರ್ಜಿದಾರರ ಪರವಾಗಿ ತೀರ್ಪು ನೀಡುತ್ತೆ. ಇಲ್ಲಿಂದ ಸರ್ಕಾರ ಅಥವಾ ಇಂದಿರಾ ಗಾಂಧಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಸಂಘರ್ಷ ಶುರುವಾಗಿತ್ತು. ಆ ಹೊತ್ತಿಗಾಗಲೇ ಸಂವಿಧಾನಕ್ಕೆ ತಿದ್ದುಪಡಿ ತರುವಷ್ಟು ನಿರ್ದಿಷ್ಟ ಬಹುಮತವಿದ್ದ ಇಂದಿರಾ ಗಾಂಧಿ ಸರ್ಕಾರ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿಯೇ ಬಿಡುತ್ತೆ. ಇದು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಹಿನ್ನಡೆಯುಂಟು ಮಾಡಿ ನ್ಯಾಯಾಂಗ ವ್ಯವಸ್ಥೆ ಇಂದಿರಾ ಗಾಂಧಿ ವಿರುದ್ಧ ಸಿಟ್ಟಾಗುತ್ತೆ. ಇಂದಿರಾ ಗಾಂಧಿಯವರ ವಿರುದ್ಧ ಉರಿಯುತ್ತಿದ್ದ ನ್ಯಾಯಾಂಗ ಹಾಗೂ ವಿರೋಧಿ ವ್ಯವಸ್ಥೆಗೆ ಪೆಟ್ರೋಲ್ ಸುರಿಯುವಂತೆ ಇಂದಿರಾ ಗಾಂಧಿಯವರು ಮತ್ತೊಂದು ಪ್ರಮುಖವಾದ ನಿರ್ಣಯವನ್ನು ಕೈಗೊಳ್ಳುತ್ತಾರೆ. ಅದು ಪ್ರಿವಿ ಪರ್ಸ್. ಅಂದರೆ 1947ರಲ್ಲಿ ಭಾರತ ಸ್ವಾತಂತ್ರ್ಯವಾದ ನಂತರ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ರಾಜಪ್ರಭುತ್ವ ವ್ಯವಸ್ಥೆ ಮುಂದುವರೆದಿತ್ತು. ಭಾರತವನ್ನು ಒಗ್ಗೂಡಿಸುವ ಸವಾಲಿನ ಈ ಸಂದರ್ಭ ಸರ್ಕಾರದ ವತಿಯಿಂದ ರಾಜ ಪರಿವಾರಕ್ಕೆ ಹಣ ಕೊಡಲಾಗ್ತಿತ್ತು. ಅದು ಇಂದಿರಾ ಗಾಂಧಿ ಅವರಿಗೆ ಇಷ್ಟವಿರಲಿಲ್ಲ. 1970ರಲ್ಲಿ ಅವರಿಗೆ ಹಣ ಕೊಡುವುದನ್ನು ನಿಲ್ಲಿಸುವ ಬಗ್ಗೆ ಬಿಲ್ ಜಾರಿಗೊಳಿಸಿದರು. ಈ ಬಿಲ್ ರಾಜ್ಯಸಭೆಯಲ್ಲಿ ಪಾಸ್ ಆಗಲಿಲ್ಲ. ಪಟ್ಟು ಬಿಡದ ಇಂದಿರಾ ಗಾಂಧಿ ಸರ್ಕಾರ ಇನ್ನು ಮುಂದೆ ರಾಜಪ್ರಭುತ್ವದ ರಾಜ್ಯಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂದುಬಿಟ್ರು. ಇದರಿಂದ ತಾವು ಅಸ್ತಿತ್ವ ಕಳೆದುಕೊಳ್ಳಬೇಕಾಗತ್ತೆ ಅಂತ ಹೆದರಿದ
ರಾಜರ ಪರಿವಾರಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಕೋರ್ಟ್ ಇಂದಿರಾ ಗಾಂಧಿ ಸರ್ಕಾರದ ನಿರ್ಣಯವನ್ನು ರದ್ದು ಮಾಡಿ ರಾಜ ಪರಿವಾರದ ಪರವಾಗಿ ತೀರ್ಪು ನೀಡಿತು. ಆದರೆ ನಿರ್ಣಾಯಕ ಬಹುಮತವಿದ್ದ ಇಂದಿರಾ ಗಾಂಧಿ ಸರ್ಕಾರ ಆರ್ಟಿಕಲ್ 1971ಕ್ಕೆ ತಿದ್ದುಪಡಿ ತಂದು ಬಿಲ್ ಅನ್ನು ಜಾರಿಗೊಳಿಸಿತ್ತು. ರಾಜ ಪರಿವಾರಕ್ಕೆ ಹಣ ಕೊಡುವುದನ್ನು ನಿಲ್ಲಿಸಲಾಯಿತು. ಇದು ನ್ಯಾಯಾಂಗ ವಿರೋಧಿ ಬಣ ಹಾಗೂ ರಾಜಾಡಳಿತದ ವ್ಯವಸ್ಥೆ ಆಕ್ರೋಶಗೊಳ್ಳುವಂತೆ ಮಾಡಿತ್ತು. ಹೇಳಿ ಕೇಳಿ ರಾಜ ಪರಿವಾರ ಬೀದಿಗಿಳಿದು ದೊಂಬಿ ಮಾಡುವಂತಿಲ್ಲ. ದೊಡ್ಡ ಸಂಖ್ಯೆಯ ಜನಬೆಂಬಲ ಸಿಗೋದಿಲ್ಲ. ಪರಂಪರೆಯ ನೆಪದಲ್ಲಿ ಸುಖವಾಗಿ ಆಳುವ ಸ್ಥಾನದಲ್ಲಿ ರಾಜರೋಷವಾಗಿ ಇದ್ದವರು ನೇಪಥ್ಯಕ್ಕೆ ಸರಿಯುವುದಕ್ಕೆ ಇಷ್ಟವಿಲ್ಲದೆ ಚುನಾವಣಾ ರಾಜಕಾರಣದ ಮೂಲಕ ಅಸ್ತಿತ್ವ ಉಳಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದರು. ಆ ಮೂಲಕ ಇಂದಿರಾ ಗಾಂಧಿಯವರ ವ್ಯವಸ್ಥೆಯನ್ನು ಎದುರಿಸುವ ನಿರ್ಧಾರ ಮಾಡಿದರು. 1971ರಲ್ಲಿ ಗರೀಬಿ ಹಠಾವೋ ಘೋಷಣೆಯ ಮೂಲಕ ಇಂದಿರಾ ಗಾಂಧಿಯವರು ಚುನಾವಣಾ ರಾಜಕೀಯಕ್ಕೆ ಧುಮುಕಿದ್ರು. ಆಗ ರಾಜ ಪರಿವಾರದ ಕೆಲವರು ಕಣಕ್ಕೆ ಇಳಿದರು. ಅವರ ಪೈಕಿ ಮನ್ಸೂರ್ ಅಲಿ ಖಾನ್ ಪಟೋಡಿ ಕೂಡ ಒಬ್ಬರು. ಚಿತ್ರನಟ ಸೈಫ್ ಅಲಿ ಖಾನ್ ಅವರ ತಂದೆಯಾಗಿದ್ದ ಇವರು ರಾಜ ಮನೆತನಕ್ಕೆ ಸೇರಿದವರು. ಹರಿಯಾಣದ ಗುರಗಾಂವ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ ಅವರು 5% ಮತಗಳನ್ನು ಪಡೆಯದೆ ಹೀನಾಯವಾಗಿ ಪರಾಭವಗೊಂಡರು. ಇದೇ ವೇಳೆ ಗ್ವಾಲಿಯರ್ ರಾಜ ಮನೆತನದ ರಾಜಮಾತೆ ವಿಜಯ ರಾಜೇ ಸಿಂಧಿಯಾ ಹಾಗೂ ಅವರ ಮಗ ಮಾಧವ್ ರಾವ್ ಸಿಂಧಿಯಾ ಚುನಾವಣಾ ರಾಜಕೀಯಕ್ಕಿಳಿದು ಗೆಲುವು ಸಾಧಿಸಿದರು. ಇಂದಿರಾ ಗಾಂಧಿ PV ಪರ್ಸ್ ರದ್ದತಿ ವಿರುದ್ಧ ಸಿಡಿದು ಭಾರತೀಯ ಜನಸಂಘದ ಮೂಲಕ ರಾಜಕೀಯವನ್ನು ಆರಂಭಿಸಿ ಕಡೆಗೆ ಕಾಂಗ್ರೆಸ್ ಪಕ್ಷದ ಕದವನ್ನು ತಟ್ಟಿದ ಈ ರಾಜ ಕುಟುಂಬ ಇವತ್ತಿಗೂ ಚುನಾವಣಾ ರಾಜಕೀಯದಲ್ಲಿ ಸಕ್ರಿಯವಾಗಿದೆ. ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ತಂದೆ ಮಾಧವರಾವ್ ಸಿಂಧಿಯಾ ವಿಮಾನಾಪಘಾತದಲ್ಲಿ ತೀರ್ಕೊಂಡ ನಂತರ ಗುಣ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಾಜಕಾರಣ ಆರಂಭಿಸಿ ಪದವಿ ಪುರಸ್ಕಾರ ಪಡೆದು ಈಗ ಬಿಜೆಪಿ ಸೇರ್ಕೊಂಡಿದ್ದಾರೆ. ತಾವು ತೆಗೆದುಕೊಳ್ಳುತ್ತಿದ್ದ ನಿರ್ಣಯಗಳನ್ನು ಸುಪ್ರೀಂ ಕೋರ್ಟ್ ನಿರಾಕರಿಸಿ ತೀರ್ಪು ಕೊಟ್ಟಾಗೆಲ್ಲ ಸೂಪರ್ ಪವರ್ ಬಳಸಿ ಸಂವಿಧಾನ ತಿದ್ದುಪಡಿಯ ಮೂಲಕ ತಮ್ಮ ಉದ್ದೇಶವನ್ನು ಪೂರೈಸಿಕೊಳ್ಳುತ್ತಿದ್ದರು ಇಂದಿರಾ ಗಾಂಧಿ. ಬ್ಯಾಂಕ್ ರಾಷ್ಟ್ರೀಕರಣ ಬಡವರ ಪರವಾದ ಕಾರ್ಯಕ್ರಮವಾದರೆ PV ಪರ್ಸ್ ರದ್ದತಿ ಸರ್ಕಾರದ ದುಡ್ಡಿನಲ್ಲಿ ತಿಂದುಂಡು ಹಾಯಾಗಿದ್ದ ರಾಜ ಮನೆತನದ ಅಕ್ರಮದ ಬದುಕಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಕೂಡಿತ್ತು. ಇಲ್ಲಿ ಇಂದಿರಾ ಅವರ ನಿರ್ಧಾರ ಸರಿಯುತ್ತೆ ಹೊರತು ಸುಪ್ರೀಂ ಕೋರ್ಟ್ ತೀರ್ಪಲ್ಲ. ಹಾಗಾಗಿ ಅವೆರಡು ಅವಶ್ಯಕವಾದ ತಿದ್ದುಪಡಿಯಾಗಿತ್ತು. 1971ರ ಚುನಾವಣೆಯಲ್ಲಿ 352 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಮತ್ತಷ್ಟು ಪ್ರಬಲರಾದರು ಇಂದಿರಾ ಗಾಂಧಿ. ಬಡವರು, ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ದೊಡ್ಡ ಪ್ರಮಾಣದಲ್ಲಿ ಇಂದಿರಾ ಸರ್ಕಾರದ ಕೈ ಹಿಡಿದಿದ್ದರು. ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಸಂಯುಕ್ತ ಸೋಷಲಿಸ್ಟ್ ಪಕ್ಷದಿಂದ ರಾಜನಾರಾಯಣ್ ಇಂದಿರಾ ಗಾಂಧಿ ವಿರುದ್ಧ ಸ್ಪರ್ಧಿಸಿ ಸೋತು ಹೋದರು. ಆದರೆ ರಾಜನಾರಾಯಣ್ ಸೋಲೊಪ್ಪಿಕೊಳ್ಳದೆ ಏಪ್ರಿಲ್ 24, 1971ರಂದು ಅಲಹಾಬಾದ್ ನ್ಯಾಯಾಲಯದಲ್ಲಿ ಇಂದಿರಾ ಗಾಂಧಿ ಗೆಲ್ಲಲು ಭ್ರಷ್ಟಾಚಾರದ ವಿಧಾನ ಅನುಸರಿಸಿದ್ದಾರೆ ಅಂತ ಆರೋಪ ದಾಖಲಿಸುತ್ತಾರೆ. ಇಂದಿರಾ ಗಾಂಧಿಯವರ ವಿರುದ್ಧ ಹಲವು ಮಸೆಯುತ್ತಿದ್ದ ಅವತ್ತಿನ ನ್ಯಾಯಾಂಗ ವ್ಯವಸ್ಥೆಗೆ ಅಸ್ತ್ರ ಸಿಕ್ಕಂತಾಗಿತ್ತು. 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇರಲು ಈ ಪ್ರಕರಣವು ಒಂದು ಕಾರಣವಾಗಿತ್ತು. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದು ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಿತ್ತು. ಜೊತೆಗೆ ಇಂದಿರಾ ಗಾಂಧಿ ಸರ್ಕಾರದ ಹಲವು ಮಂತ್ರಿಗಳ ಮೇಲೆ ವ್ಯಾಪಕ ಭ್ರಷ್ಟಾಚಾರದ ಆರೋಪ ಕೇಳಿಬಂತು. 1973ರಲ್ಲಿ ಜಾಗತಿಕ ತೈಲ ಬಿಕ್ಕಟ್ಟಿನ ಪರಿಣಾಮ ಕಚ್ಚಾ ತೈಲದ ಬೆಲೆ 300% ಹೆಚ್ಚಾಗಿ ಆರ್ಥಿಕ ಸಂಕಷ್ಟದ ಜೊತೆ ಬೆಲೆ ಏರಿಕೆ ಜನರನ್ನು ಹೈರಾಣಾಗಿಸಿತ್ತು. 1874ರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದ ಚೀಮನ್ ಭಾಯ್ ಪಟೇಲ್ ವ್ಯಾಪಕ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದ ಪರಿಣಾಮ ಗುಜರಾತ್ ಸರ್ಕಾರವನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ಬೀದಿಗಿಳಿದ ನಾಗರಿಕರು, ವಿದ್ಯಾರ್ಥಿಗಳು ಚೀಮನ್ ಚೋರ್ ಎನ್ನುತ್ತಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಿಳಿದರು. ಪ್ರತಿಭಟನೆಯ ಭರಾಟೆಯಲ್ಲಿ ದರೋಡೆ ಹಿಂಸೆಗಳನ್ನು ಮಾಡಿದ್ರು. ಈ ಆಂದೋಲನಕ್ಕೆ ನವನಿರ್ಮಾಣ ಆಂದೋಲನ ಅಂತ ಕರೆಯಲಾಯಿತು. ಆರೋಪ ನಿಜವಾಗಿದ್ದರಿಂದ ಬೇರೆ ದಾರಿ ಇಲ್ಲದೆ ಇಂದಿರಾ ಗಾಂಧಿ ಗುಜರಾತ್ ಸರ್ಕಾರವನ್ನು ವಜಾಗೊಳಿಸಿದರು. ಇದೇ ವೇಳೆ ಅಂದರೆ 1974ರಲ್ಲಿ ಬಿಹಾರದಲ್ಲಿ ಕೂಡ ಬಿಹಾರ ಸರ್ಕಾರವನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ಆಂದೋಲನ ಆರಂಭವಾಯಿತು. ವಿದ್ಯಾರ್ಥಿಗಳು ಆಯೋಜಿಸಿದ್ದ ಈ ಆಂದೋಲನವನ್ನು ಜಯಪ್ರಕಾಶ್ ನಾರಾಯಣ್ ಮುನ್ನಡೆಸಿದರು. JP ಚಳವಳಿ ಎಂದೇ ಕರೆಯಲಾದ ಈ ಆಂದೋಲನದಲ್ಲಿ ಬಿಹಾರ ಸರ್ಕಾರವನ್ನು ವಜಾಗೊಳಿಸುವಂತೆ ಒತ್ತಾಯಿಸಲಾಯಿತು. ಇದೇ ಬಿಹಾರದ ಇನ್ನೊಂದು ಭಾಗದಲ್ಲಿ ಜಾರ್ಜ್ ಫೆರ್ನಾಂಡಿಸ್ ಅವರು ರೈಲ್ವೆ ನೌಕರರಿಗೆ ಉದ್ಯೋಗ ಭದ್ರತೆ, ಉತ್ತಮ ಸಂಬಳ ನೀಡುವಂತೆ ಆಗ್ರಹಿಸಿ 3 ದಿನಗಳ ಕಾಲ ರೈಲ್ವೆ ನೌಕರರ ಮುಷ್ಕರಕ್ಕೆ ಕರೆ ನೀಡಿ ಹೋರಾಟವನ್ನು ಮುನ್ನಡೆಸುತ್ತಾರೆ. ಲಕ್ಷಾಂತರ ನೌಕರರು ಕೆಲಸ ನಿಲ್ಲಿಸಿದ ಪರಿಣಾಮ ದೇಶದ ಸಾರಿಗೆ ಹಾಗೂ ಅದಾಗಲೇ ಹದಗೆಟ್ಟಿದ್ದ ಆರ್ಥಿಕ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರಿತ್ತು. ಜನರ ಹೃದಯ ಹೇಳುತ್ತಿದೆ, ಇಂದಿರಾ ಸಿಂಹಾಸನ ಅಲುಗಾಡುತ್ತಿದೆ ಎಂಬ ಘೋಷಣೆಯಡಿ ಈ ಪ್ರತಿಭಟನೆಗಳು ನಡೆಯುತ್ತಿದ್ದವು. ಆದರೆ ಇಂದಿರಾ ಗಾಂಧಿ ಇದರಿಂದ ಧೃತಿಗೆಡಲಿಲ್ಲ. ಗುಜರಾತ್ ಸರ್ಕಾರದಂತೆ ಬಿಹಾರ ಸರ್ಕಾರವನ್ನು ವಜಾಗೊಳಿಸಲಾರೆ ಈ ಆಂದೋಲನಗಳು
ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದ್ದು ರಾಷ್ಟ್ರ ವಿರೋಧದಿಂದ ಕೂಡಿದೆ ಅಂದರು. ಒಂದು ಕಡೆ ಯುದ್ಧದಿಂದ ಆರ್ಥಿಕ ಹೊಡೆತ, ಇನ್ನೊಂದು ಕಡೆ ತೈಲ ಬಿಕ್ಕಟ್ಟಿನ ಘೋರ ಪರಿಣಾಮ, ಮತ್ತೊಂದು ಕಡೆ ದೊಡ್ಡ ಮಟ್ಟದ ಆಂದೋಲನಗಳು, ಬಾಧಿಸುತ್ತಿದ್ದ ಕ್ಷಾಮ. ಆ ಸಂದರ್ಭ ದೇಶದ ಸ್ಥಿತಿ ಹೇಗಿತ್ತು ಎನ್ನುವುದನ್ನು ನೀವು ಊಹಿಸಿ ನೋಡಿ. ಹೀಗಿರುವಾಗಲೇ ಇಂದಿರಾ ಗಾಂಧಿ ಸುಧಾರಿಸಿಕೊಳ್ಳಲು ಆಗಲೇಬಾರದು ಎಂಬಂತೆ 1975 ಮಾರ್ಚ್ 12ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರ ವಿರುದ್ಧ ದಾಖಲಾಗಿದ್ದ ಚುನಾವಣಾ ಅಕ್ರಮಕ್ಕೆ ಸಂಬಂಧಿಸಿದಂತೆ ಈ ರೀತಿಯ ತೀರ್ಪು ಕೊಡುತ್ತೆ. 1971ರಲ್ಲಿ ಇಂದಿರಾ ಗಾಂಧಿ ಅವರು ಸರ್ಕಾರದ ಸಂಪನ್ಮೂಲವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮವಾಗಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಧಿಕಾರದಲ್ಲಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ದುರುಪಯೋಗ ಮಾಡಿಕೊಂಡು ಬೃಹತ್ ಸರ್ಕಾರಿ ವೇದಿಕೆಯ ಮೂಲಕ ಚುನಾವಣಾ ಭಾಷಣ ಮಾಡಿದ್ದು ಹಾಗೂ ಸರ್ಕಾರಿ ನೌಕರ ಯಶ್ಪಾಲ್ ಕಪೂರ್ ಅವರನ್ನು ಚುನಾವಣಾ ಏಜೆಂಟ್ ಆಗಿ ನೇಮಿಸಿಕೊಂಡಿದ್ದು ಅಕ್ರಮವಾಗಿದ್ದು, ಈ ಕೂಡಲೇ ಅವರನ್ನು ಸೆಕ್ಷನ್ 123/7 ಅನ್ವಯ ಲೋಕಸಭಾ ಸದಸ್ಯ ಸ್ಥಾನದಿಂದ ವಜಾಗೊಳಿಸಲಾಗ್ತಿದೆ. ಹಾಗೆಯೇ ಅವರು 6 ವರ್ಷಗಳ ಕಾಲ ಮತದಾನ ಮಾಡೋದಾಗ್ಲಿ ಚುನಾವಣಾ ರಾಜಕೀಯದಲ್ಲಿ ಸ್ಪರ್ಧೆ ಮಾಡೋದಾಗ್ಲಿ ಮಾಡುವಂತಿಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ತೀರ್ಪು ನೀಡಿದ್ರು. ಸಣ್ಣ ತಪ್ಪಿಗೆ ಉದ್ದೇಶಪೂರ್ವಕವಾಗಿಯೇ ದೊಡ್ಡ ಶಿಕ್ಷೆಯನ್ನು ನೀಡಲಾಗಿದೆ ಎಂದು ಇಂದಿರಾ ಗಾಂಧಿ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗಿಳಿದರು. ಅದೇ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಆಂದೋಲನದ ಕಾವು ಹೆಚ್ಚಾಗುವಂತೆ ನೋಡಿಕೊಂಡ್ರು. ಇಂದಿರಾ ಗಾಂಧಿ ಹೈಕೋರ್ಟ್ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು. ನ್ಯಾಯಮೂರ್ತಿ VR ಕೃಷ್ಣ ಅಯ್ಯರ್ 24 ಜೂನ್ 1975ರಂದು ಹೈಕೋರ್ಟಿನ ತೀರ್ಪನ್ನು ಎತ್ತಿ ಹಿಡಿದು ಇಂದಿರಾ ಗಾಂಧಿಯವರು ಸಂಸದರಾಗಿ ಪಡೆದ ಎಲ್ಲಾ ಸವಲತ್ತುಗಳನ್ನು ನಿಲ್ಲಿಸಿ ಅವರನ್ನು ಮತದಾನದಿಂದ ನಿಷೇಧಿಸುವಂತೆ ಆದೇಶಿಸಿದರು. ಆದರೆ ಅವರ ಮನವಿ ಇತ್ಯರ್ಥವಾಗುವವರೆಗೂ ಪ್ರಧಾನಿಯಾಗಿ ಮುಂದುವರಿಯಲು ಅವಕಾಶ ನೀಡಲಾಯಿತು. ದೇಶದ ಆಂತರಿಕ ಸ್ಥಿತಿ ವಿಪರೀತ ಎನಿಸುವಷ್ಟು ಹದಗೆಟ್ಟು ಹೋದ ಸಂದರ್ಭ, ಪಾಕಿಸ್ತಾನದ ವಿರುದ್ಧದ ಯುದ್ಧದಿಂದ ಎದುರಾಗಿದ್ದ ಆರ್ಥಿಕ ಸವಾಲು, 1973ರ ತೈಲ ಬಿಕ್ಕಟ್ಟು ಮತ್ತು ದೇಶದಲ್ಲಿ ತಲೆದೋರಿದ್ದ ಕ್ಷಾಮದ ಪರಿಸ್ಥಿತಿಗಳು, ಜೊತೆಗೆ ತಮ್ಮ ವಿರುದ್ಧ ತೀರ್ಪು ನೀಡಿದ ನ್ಯಾಯಾಂಗ ವ್ಯವಸ್ಥೆ, ಆಂದೋಲನಗಳು ಎಲ್ಲವೂ ಸೇರಿ ಜೂನ್ 25, 1975ರಂದು ಇಂದಿರಾ ಗಾಂಧಿ ಅವರು ತಮ್ಮ ಸಂಪುಟದ ಸಭೆ ಕರೆದರು. ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸಿದ್ಧಾರ್ಥ ಶಂಕರ್ ರೇ ಅವರು ಆಂತರಿಕ ತುರ್ತು ಸ್ಥಿತಿ ಹೇರಲು ಪ್ರಧಾನಿಗೆ ಸಲಹೆ ನೀಡಿದರು. ಆಂತರಿಕ ಗೊಂದಲಗಳಿಂದ ಭಾರತದ ಭದ್ರತೆಗೆ ಅಪಾಯವಾಗ್ತಿದೆ. ಭಾರತದ ಸಂವಿಧಾನದ ಅಧಿನಿಯಮ 352ರ ಅನ್ವಯ ತುರ್ತು ಪರಿಸ್ಥಿತಿ ಘೋಷಿಸಿ ಅಂತ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರಿಗೆ ಇಂದಿರಾ ಗಾಂಧಿ ಪತ್ರದ ಮೂಲಕ ಮನವಿ ಮಾಡಿದರು. ಜೂನ್ 25, 1975ರ ಮಧ್ಯರಾತ್ರಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಯೇ ಬಿಟ್ಟರು. भाइयों और बहनों, राष्ट्रपति जी ने आपातकाल की घोषणा की है. इससे आतंकित होने का कोई कारण नहीं है. ಕ್ಷಿಪ್ರ ಆರ್ಥಿಕ ಸುಧಾರಣೆಯ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಹೇರಿದ್ದ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ಅವರಿಗೆ ಪೂರಕ ವಾತಾವರಣ ನಿರ್ಮಿಸಿತ್ತು. ಆಂತರಿಕ ಭದ್ರತಾ ಕಾಯ್ದೆಯಡಿ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ಆಂದೋಲನ ನಡೆಸುತ್ತಿದ್ದ ವಿಜಯರಾಜ ಸಿಂಧಿಯಾ, ಜಯಪ್ರಕಾಶ್ ನಾರಾಯಣ್, ರಾಜ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ಜೀವತ್ ರಾಮ್ ಕೃಪಾಲಾನಿ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಅರುಣ್ ಜೇಟ್ಲಿ, ಸತ್ಯೇಂದ್ರ ನಾರಾಯಣ ಸಿನ್ಹಾ, ಜೈಪುರದ ರಾಣಿ ಗಾಯತ್ರಿ ದೇವಿ ಸೇರಿದಂತೆ ಪ್ರತಿಪಕ್ಷದ ಹಲವು ನಾಯಕರನ್ನ ಹಾಗೂ ಇಂದಿರಾ ಗಾಂಧಿ ಆಡಳಿತದ ವಿರುದ್ಧ ಗಟ್ಟಿ ಧ್ವನಿ ಎತ್ತಿದವರನ್ನ ಜೈಲಿಗಟ್ಟಲಾಯಿತು. ತಮ್ಮ ವಿರುದ್ಧ ಸುದ್ದಿ ಮಾಡುತ್ತಾ ವಿರೋಧಿಗಳ ಜೊತೆ ಕೈ ಜೋಡಿಸಿದ್ದ ಮಾಧ್ಯಮಗಳನ್ನು ನಿಯಂತ್ರಿಸಲಾಯಿತು. ಕೆಲವು ರಾಜಕೀಯ ಪಕ್ಷಗಳೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಮತ್ತು ಜಮಾತಿಯೆ ಇಸ್ಲಾಮಿಯಂತಹ ಸಂಘಟನೆಗಳನ್ನು ನಿಷೇಧಿಸಲಾಯಿತು. ಕಾಂಗ್ರೆಸ್ಸೇತರ ರಾಜ್ಯಗಳ ಚುನಾಯಿತ ಸರ್ಕಾರವನ್ನು ವಜಾಗೊಳಿಸಲಾಯಿತು. ಚುನಾವಣೆಗಳನ್ನು ನಿಲ್ಲಿಸಲಾಯಿತು. ಇನ್ನು ತಮ್ಮ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿಗೆ ಅನುಗುಣವಾಗಿ ಸಂವಿಧಾನದ 39ನೇ ತಿದ್ದುಪಡಿ ನಡೆಸಿ 392A ವಿಧಿಯನ್ನು ಸಂವಿಧಾನಕ್ಕೆ ಸೇರ್ಪಡೆಗೊಳಿಸಿದರು. 392A ವಿಧಿಯಲ್ಲಿ ಭಾರತದ ಪ್ರಧಾನಿ ಮತ್ತು ಲೋಕಸಭಾ ಅಧ್ಯಕ್ಷರ ಚುನಾವಣಾ ಸಿಂಧುತ್ವವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ. ನ್ಯಾಯಾಲಯದ ಬದಲಿಗೆ ಅವರ ಚುನಾವಣಾ ಸಿಂಧುತ್ವವನ್ನು ಸಂಸತ್ತು ರಚಿಸುವ ಸಮಿತಿಗೆ ಮಾತ್ರವೇ ಪರಿಶೀಲಿಸಲು ಅವಕಾಶವಿದೆ ಅಂತ ತಿದ್ದುಪಡಿ ಮಾಡಲಾಯಿತು. ಅಲ್ಲಿಗೆ ತಮ್ಮ ಸದಸ್ಯತ್ವವನ್ನು ಅಸಿಂಧುಗೊಳಿಸಿದ ಸುಪ್ರೀಂ ತೀರ್ಪನ್ನು ಸಂಪೂರ್ಣವಾಗಿ ಮುಗಿಸಿದ್ರು ಇಂದಿರಾ ಗಾಂಧಿ. ತುರ್ತು ಪರಿಸ್ಥಿತಿಯ ವೇಳೆ ಇಂದಿರಾ ಅವರ ಪುತ್ರ ಸಂಜಯ್ ಗಾಂಧಿ ಅವರು ಆರ್ಥಿಕತೆ ಸುಧಾರಿಸುವ ಸಲುವಾಗಿ ಬಲವಂತದ ಕುಟುಂಬ ಯೋಜನೆ ಮತ್ತು ಕೊಳಗೇರಿಗಳ ತೆರವು ಒಳಗೊಂಡ 5 ಅಂಶಗಳ ಕಾರ್ಯಕ್ರಮವನ್ನು ತಂದರು. ಏಪ್ರಿಲ್ 1976ರಲ್ಲಿ DDA ಉಪಾಧ್ಯಕ್ಷ ಜಗಮೋಹನ್ ಅವರ ಆದೇಶದ ಮೇರೆಗೆ ಬುಲ್ಡೋಸರ್ಗಳನ್ನು ಬಳಸಿ ದೆಹಲಿಯ ತುರ್ಕ್ಮನ್ ಗೇಟ್ ಬಳಿಯ ಕೊಳಗೇರಿಗಳನ್ನು ತೆರವುಗೊಳಿಸಲಾಯಿತು. ಇದರ ವಿರುದ್ಧ ಪ್ರತಿಭಟಿಸಿದ ಕೊಳಗೇರಿ ನಿವಾಸಿಗಳನ್ನು ಹಿಂಸಾತ್ಮಕವಾಗಿ ಹತ್ತಿಕ್ಕಲಾಯಿತು. ಸಂಜಯ್ ಗಾಂಧಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿನ ಅಧಿಕಾರಿಗಳಿಗೆ ಕುಟುಂಬ ಯೋಜನೆ ಗುರಿಗಳನ್ನು ನೀಡಿದರು. ಇದನ್ನು ನಸ್ಬಂದಿ ಅಥವಾ ಬಲವಂತದ ಸಂತಾನಹರಣ ಕ್ರಮ ಎನ್ನಲಾಗುತ್ತೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳ ಮೂಲಕ ದೇಶದ ಆರ್ಥಿಕ ಹಾಗೂ ಆಂತರಿಕ ಸ್ಥಿತಿಯನ್ನು ಸರಿಪಡಿಸುವಲ್ಲಿ ಯಶಸ್ವಿಯಾದ ಇಂದಿರಾ ಗಾಂಧಿ ಅವರು ನಸ್ಬಂದಿ ಕೊಳಗೇರಿ ನಿರ್ಮೂಲನೆಯ ಸಂದರ್ಭದಲ್ಲಿ ಆದ ಸಂಘರ್ಷಗಳ ಕಾರಣಕ್ಕೆ ಜನ ವಿರೋಧವನ್ನು ಎದುರಿಸಬೇಕಾಯಿತು. ತುರ್ತು ಪರಿಸ್ಥಿತಿಯ ವೇಳೆ
ಸರ್ಕಾರ ಕೈಗೊಂಡ ಕೆಲ ನಿರಂಕುಶ ಕ್ರಮಗಳನ್ನು ವಿರೋಧಿಸಿ ವ್ಯಾಪಕ ಪ್ರತಿಭಟನೆಗಳು ನಡೆದವು. ತುರ್ತು ಪರಿಸ್ಥಿತಿಯ 2 ವರ್ಷಗಳ ಕಾಲ ಇಂದಿರಾ ಗಾಂಧಿ ಅವರು ದೇಶದ ಒಳಗೆ ಮತ್ತು ಜಾಗತಿಕ ನಾಯಕರಿಂದ ಭಾರೀ ಟೀಕೆಗಳನ್ನು ಎದುರಿಸಬೇಕಾಯಿತು. ಅಂತಿಮವಾಗಿ 1977 ಮಾರ್ಚ್ 21ನೇ ತಾರೀಕು ತುರ್ತು ಪರಿಸ್ಥಿತಿಯನ್ನು ಮುಗಿಸಿ ಚುನಾವಣೆಯನ್ನು ಘೋಷಿಸಿದರು. ಆ ಚುನಾವಣೆಯಲ್ಲಿ ಜನತಾ ಪರಿವಾರ ದೇಶದಾದ್ಯಂತ ತುರ್ತು ಪರಿಸ್ಥಿತಿಯ ವಿರುದ್ಧ ವ್ಯಾಪಕ ಪ್ರಚಾರ ಮಾಡಿದ ಪರಿಣಾಮ ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಸರ್ಕಾರವೇ ಹೀನಾಯವಾಗಿ ಸೋತು ಹೋಯಿತು. 1971ರಲ್ಲಿ 352 ಸ್ಥಾನಗಳನ್ನು ಪಡೆದಿದ್ದ ಇಂದಿರಾ ಗಾಂಧಿ ಸರ್ಕಾರ ಈ ಚುನಾವಣೆಯಲ್ಲಿ ಕೇವಲ 154 ಸ್ಥಾನಗಳನ್ನು ಪಡ್ಕೊಂಡು 1971ರ ಚುನಾವಣೆಯಲ್ಲಿ ಗೆದ್ದುಕೊಂಡಿದ್ದ 198 ಸ್ಥಾನಗಳನ್ನು ಕಳೆದುಕೊಂಡಿತ್ತು. ದಕ್ಷಿಣ ರಾಜ್ಯಗಳು ಇಂದಿರಾ ಗಾಂಧಿ ಅವರ ಕೈ ಹಿಡಿದರೆ ಉತ್ತರ ರಾಜ್ಯಗಳು ಸಂಪೂರ್ಣ ಕೈಬಿಟ್ಟಿತ್ತು. ಅಧಿಕಾರಕ್ಕೆ ಬಂದ ಜನತಾ ಪರಿವಾರದ ಪ್ರಧಾನಿಯಾದ ಮೊರಾರ್ಜಿ ದೇಸಾಯಿ ಅವರು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಕಠಿಣವಾದ ತಿದ್ದುಪಡಿಯನ್ನು ತಂದರು. तभी ही हमने वादा किया था कि ये संगठन चुनाव के बाद जल्दी ही हम बना देंगे और जनता के सामने हम पेश करेंगे. वो वादा हम 1 महीने में ही पूरा कर सके हैं. ಆದರೆ ಈ ಸರ್ಕಾರ 3 ವರ್ಷದಲ್ಲೇ ಪತನವಾಗಿ 1980ರಲ್ಲಿ ಚುನಾವಣೆ ನಡೆಯಿತು. ಅಷ್ಟರಲ್ಲಾಗಲೇ ತುರ್ತು ಪರಿಸ್ಥಿತಿಯನ್ನು ಮರೆತಿದ್ದ ಜನರು ಇಂದಿರಾ ಗಾಂಧಿ ಅವರನ್ನು ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸಿದರು. 353 ಸ್ಥಾನಗಳನ್ನು ಪಡೆದ ಇಂದಿರಾ ನೇತೃತ್ವದ ಕಾಂಗ್ರೆಸ್ ಅಭೂತಪೂರ್ವವಾಗಿ ಜಯಗಳಿಸಿತು. ತುರ್ತು ಸ್ಥಿತಿ ಸೇರಿದಂತೆ 1969ರಿಂದಲೂ ಇಂದಿರಾ ಗಾಂಧಿ ಅವರ ಬೆನ್ನು ಬಿದ್ದು ಕಾಡುತ್ತಾ 1977ರಲ್ಲಿ 295 ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೇರಿದ್ದ ಜನತಾ ಪರಿವಾರ ಒಡೆದು ಹೋಗಿ ಚರಣ್ ಸಿಂಗ್ ನೇತೃತ್ವದಲ್ಲಿ ಕೇವಲ 41 ಸ್ಥಾನಗಳಿಗೆ ಕುಸಿದು ಹೋಗಿತ್ತು. ತುರ್ತು ಪರಿಸ್ಥಿತಿಗೆ ಇಂದಿರಾ ಗಾಂಧಿ ಕಾರಣ ಅನ್ನೋದಕ್ಕಿಂತ ಆ ರೀತಿಯ ಸಂದರ್ಭವನ್ನು ಸೃಷ್ಟಿ ಮಾಡಲಾಗಿತ್ತು ಅನ್ನೋದೇ ಕಟು ಸತ್ಯ. ತಮ್ಮನ್ನು ಗುರಿಯಾಗಿಸಿ ರೂಪುಗೊಳ್ಳುತ್ತಿದ್ದ ಒಟ್ಟಾರೆ ಸಂಚಿನ ಜೊತೆಗೆ ಆಂತರಿಕ ಸಂಘರ್ಷಗಳು ದೇಶದ ಭದ್ರತೆಗೆ ಉಂಟು ಮಾಡಬಹುದಾದ ಗಂಭೀರ ಪರಿಣಾಮಗಳನ್ನು ಗ್ರಹಿಸಿ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ರು. ಈಗ ಅದನ್ನು ಸಂವಿಧಾನದ ಹತ್ಯಾ ದಿವಸ ಎಂದು ಆಚರಿಸುವ ಮೂಲಕ ರಾಜಕೀಯ ಲಾಭದಾಯಕ ನಿರ್ಧಾರವನ್ನು ಬಿಜೆಪಿ ತೆಗೆದುಕೊಂಡಿದೆ. ಇದರಲ್ಲಿ ವಿಶೇಷವೇನಿಲ್ಲ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ, ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿದ್ರೆ ಏನು ಅನ್ನೋದು ಅರ್ಥ ಆಗ್ತದೆ. ಈ ಇಂದಿರಾ ಗಾಂಧಿ ಅವರನ್ನು ಯಾವ ಥರ ಟಾರ್ಗೆಟ್ ಮಾಡ್ತಾ ಬಂದರು, ಇಂದಿರಾ ಗಾಂಧಿ ಅವರನ್ನ ಕಡಿವಾಣ ಹಾಕೋದಕ್ಕೋಸ್ಕರ ದೇಶದೊಳಗಡೆ ಯಾವ ಥರದ ಜನಾಂದೋಲನ ಆಗ್ತಾ ಬಂತು. ಅದಾದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಇಂದಿರಾ ಗಾಂಧಿ ಅವ್ರನ್ನ ಅವರ ತಿದ್ದುಪಡಿಗಳ ಮೂಲಕ ಇವರ ತೀರ್ಪನ್ನೇ ಧಿಕ್ಕರಿಸಿ ನಡೆಯುತ್ತಿದ್ದರಿಂದ ಆಕ್ರೋಶಗೊಂಡು ಇಂದಿರಾ ಗಾಂಧಿ ಅವರನ್ನೇ ಮುಗಿಸ್ಬೇಕು ಅಂತ ಮಾಡಿದಂತಹ ಆ ವ್ಯವಸ್ಥಿತವಾದ ಸಂಚುಗಳ ಜೊತೆಗೆ ದೇಶದ ಆರ್ಥಿಕ ಪರಿಸ್ಥಿತಿ, ಆ ತೈಲ ಬಿಕ್ಕಟ್ಟು, ಆ ವಿಕೋಪ ಒಟ್ರಾಶಿಯಾಗಿ ಏನಾಗಿದೆ ಅಂದರೆ ಇಂದಿರಾ ಗಾಂಧಿ ಅವ್ರನ್ನ ಎಲ್ಲ ವಿಚಾರಗಳು ಸೇರಿ ಹಿಂಟ್ ಹಾಕ್ತಾ ಇತ್ತು, ಅಟ್ಯಾಕ್ ಮಾಡ್ತಾ ಇತ್ತು. ಉಸಿರಾಡೋದಕ್ಕೂ ಕೂಡ ಬಿಡದಷ್ಟು ಸಂಕಷ್ಟದ ಸ್ಥಿತಿಯಲ್ಲಿ ಆ ತುರ್ತು ಪರಿಸ್ಥಿತಿ ಅನ್ನುವಂಥ ತೀರ್ಮಾನವನ್ನು ಅವರು ತೆಗೆದುಕೊಳ್ತಾರೆ. ಈಗ 1975 ಜೂನ್ 25 ಅದನ್ನು ಸಂವಿಧಾನ ಹತ್ಯೆ ದಿವಸ ಅಂತೇಳಿ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ಅದೇನೋ ವಿಶೇಷ ಅಂತ ನನಗೇನು ಅನಿಸಲ್ಲ. ಸಂವಿಧಾನ ಕಂಡ್ರೆ ಅಲರ್ಜಿ ಇರುವಂಥ ಮನಸ್ಥಿತಿಗೆ ಪೂರಕವಾಗಿ ವಿಪಕ್ಷಗಳೆಲ್ಲ ಸಂವಿಧಾನದ ಮೂಲಕವೇ ಈ ಸಲದ ಚುನಾವಣೆಯನ್ನು ಎದುರಿಸೋದಕ್ಕೆ ಹೊರಡ್ತಾರೆ. ಸಂವಿಧಾನದ ಮೂಲಕ ಅಂದರೆ ಸಂವಿಧಾನವನ್ನು ಹಿಡ್ಕೊಂಡೆ ಈ ಸಲದ ಚುನಾವಣೆಯನ್ನು ಇವರು ಎದುರಿಸ್ತಾರೆ. ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೂ ಸಂವಿಧಾನವನ್ನು ಹಿಡ್ಕೊಂಡೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸಂವಿಧಾನವನ್ನು ಬದಲಾಯಿಸುವಂಥ ಮನಸ್ಥಿತಿಯಲ್ಲಿ ಇದ್ದು ಇದು ಯಾಕೋ ವರ್ಕೌಟ್ ಆಗಲ್ಲ, ಈ ಜನ ಕೂಡ 240 ಸ್ಥಾನಕ್ಕೆ ತಂದು ಕೂರಿಸ್ಬಿಟ್ಟಿದ್ದಾರೆ, ಇದು ಯಾಕೋ ಸರಿ ಬರ್ತಾ ಇಲ್ಲ, ಎಡವಟ್ಟಾಗಿದೆ, ಸಂವಿಧಾನ ಆಗಲಿ ದೇಶದ ಪರಂಪರೆಯನ್ನಾಗಲಿ ಮೀರಿ ನಾವು ನಡೆದರೆ ಯಾಕೋ ನಮ್ಮನ್ನು ಮನೆಗೆ ಕಳಿಸುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಅವ್ರಿಗೂ ಅರ್ಥ ಆಗಿ ಅವರು ಕೂಡ ನಾವು ಸಂವಿಧಾನದ ಪರವಾಗಿದ್ದೇವೆ, ನಾವು ಸಂವಿಧಾನಬದ್ಧವಾಗೇ ಇದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ರಾಜಕೀಯವಾಗಿ ಒಂದು ತಂತ್ರವನ್ನು ಹುಡ್ತಾರೆ. ಅದೇ ಜೂನ್ 25 ಸಂವಿಧಾನ ಹತ್ಯೆ ದಿವಸ ಎನ್ನುವ ತಂತ್ರ. ನಮಸ್ಕಾರ.